8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಬಾಸ್ಕೆಟ್ಬಾಲ್ ಬಾಸ್ಕೆಟ್ಬಾಲ್ ಆಟ ಅಂದ್ರೆ ಏನು ಅನ್ನೋದನ್ನ ನಾನು ಈ ತರಗತಿಯಲ್ಲಿ ನಿಮಗೆ ವಿವರವಾಗಿ ತಿಳಿಸ್ಕೊಡ್ತೀನಿ. ಬಾಸ್ಕೆಟ್ಬಾಲ್ ಬಾಸ್ಕೆಟ್ಬಾಲ್ ಏನ್ ಬಾಸ್ಕೆಟ್ಬಾಲ್ ಅಂದ್ರೆ ಅನ್ನೋದನ್ನ ನೋಡೋಣ ಅಲ್ವಾ. ಬಾಸ್ಕೆಟ್ಬಾಲ್ ಅಂದ್ರೆ ನಿಮಗೆ ಪರಿಚಯ ಆಗ್ಬೇಕು ಅಲ್ವಾ. ನೋಡೋಣ ಸ್ವಲ್ಪ. ಪ್ರಾಯೋಗಿಕ ವಿಭಾಗ ಪ್ರಾಯೋಗಿಕ ವಿಭಾಗ ಬಾಸ್ಕೆಟ್ಬಾಲ್ ಅಂದ್ರೆ ಏನು, ಬಾಸ್ಕೆಟ್ಬಾಲ್ ಆಟದ ರೂಪರೇಷೆಗಳು ಯಾವ ರೀತಿಯಾಗಿರ್ತವೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣಂತೆ. ಅಧ್ಯಾಯ 4 ಬಾಸ್ಕೆಟ್ಬಾಲ್. ಏನಪ್ಪಾ ಬಾಸ್ಕೆಟ್ ಅಂದ್ರೆ? ಬಾಸ್ಕೆಟ್ ಅಂದ್ರೆ ಪೆಟ್ಟಿಗೆ. ನೋಡಿ ಎಷ್ಟು ಅರ್ಥ ಐತಿ. ಬಾಸ್ಕೆಟ್ಬಾಲ್ ಆಟ ಎಂದರೆ ಎಂದು ಕ್ವಶನ್ ಮಾಡ್ಬೇಡಿ ಅಲ್ವಾ. ಬಾಸ್ಕೆಟ್ ಅಂದ್ರೆ ಪೆಟ್ಟಿಗೆ. ಬಾಸ್ಕೆಟ್ ಅಂದ್ರೆ ಏನ? ಪೆಟ್ಟಿಗೆ. ನೋಡಿ ಎಷ್ಟು ಅರ್ಥ ಐತಿ. ಬಾಸ್ಕೆಟ್ ಅಂತಂದ್ರೆ ಪೆಟ್ಟಿಗೆ. ಪೆಟ್ಟಿಗೆ. ಬಾಲ್ ಅಂದ್ರೆ ಚೆಂಡು. ಬಾಲ್ ಅಂದ್ರೆ ಏನು? ಚೆಂಡು. ಬಾಲನ್ನ ಹಿಡಿದು ಪೆಟ್ಟಿಗೆಯೊಳಗೆ ಹಾಕುವುದಕ್ಕೆ ತಾತ್ವಿಕ ವಿಭಾಗದಲ್ಲಿ ಬರುತ್ತೆ. ಪೆಟ್ಟಿಗೆಯೊಳಗೆ ಹಾಕುವುದಕ್ಕೆ ನಾವು ಬಾಸ್ಕೆಟ್ ಬಾಲ್ ಆಟ ಅಂತ ಕರೀತೇವೆ. ನೋಡಿ ಎಷ್ಟು ಇದೆ ಐತಿ. ಬಾಲನ್ನ ತೆಗೆದುಕೊಂಡು ಪೆಟ್ಟಿಗೆ ಒಳಗೆ ಅಥವಾ ಬಾಕ್ಸ್ ಒಳಗೆ ಅಲ್ವಾ ಹಾಕುವುದಕ್ಕೆ ನಾವು ಬಾಸ್ಕೆಟ್ ಬಾಲ್ ಅಂತ ಕರೀತೇವೆ. ಈಗ ಏನ್ ಮಾಡಿದಾರಪ್ಪ ಅಂದ್ರೆ ರಿಂಗ್ ಮಾಡಿದ್ದಾರೆ. ರಿಂಗ್ ಒಳಗಡೆ ಬಲೆಯನ್ನ ಮಾಡಿದರೆ ಆ ಬಲೆಯಲ್ಲಿ ಚೆಂಡನ್ನ ಹಾಕ್ಬೇಕಾಗುತ್ತೆ. ಅರ್ಥ ಆಯ್ತಾ? ಬಾಸ್ಕೆಟ್ ಬಾಲ್ ಅಂದ್ರೆ ಪರಿಚಯ ಆಯ್ತು. ಹಾಗಾದ್ರೆ ಈ ಬಾಸ್ಕೆಟ್ ಬಾಲ್ ಯಾವ ದೇಶದ ಕ್ರೀಡೆ ಅನ್ನೋದು ನಿಮ್ಗೆ ಪರಿಚಯ ಆಗಲ್ವಾ. ಬಾಸ್ಕೆಟ್ ಬಾಲ್ ಇದು ಯಾವ ದೇಶದ ಕ್ರೀಡೆ? ಬಾಸ್ಕೆಟ್ ಬಾಲ್ ಆಟ ಅಮೆರಿಕ ದೇಶದ ಕ್ರೀಡೆ. ನಮ್ಮ ದೇಶದಲ್ಲ ಇದು. ಯಾವ ದೇಶದ ಕ್ರೀಡೆ? ಅಮೆರಿಕ ದೇಶದ ಕ್ರೀಡೆ. ಅಮೆರಿಕ ದೇಶದ ಕ್ರೀಡೆ. ಅಮೆರಿಕದಿಂದ ವಲಸೆ ಬಂದಂತ ಒಂದು ಕ್ರೀಡೆ, ನಮ್ಮ ಭಾರತಕ್ಕೆ ವಲಸೆ ಬಂದಂತ ಒಂದು ಕ್ರೀಡೆ, ಅದೇ ಬಾಸ್ಕೆಟ್ ಬಾಲ್ ಅಂತ ಕರಿತೀವಿ. ಅರ್ಥ ಆಯ್ತು. ಈಗ ಬಾಸ್ಕೆಟ್ ಬಾಲ್ ಅವನ್ನ ಏನ್ ಮಾಡ್ತಾರೆ, ಈ ಆಟವನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಹೊರಾಂಗಣ ಆಡ್ತಾರೆ, ಒಳಾಂಗಣ ಆಡ್ತಾರೆ. ಇದ್ರಲ್ಲಿ ಏನಪ್ಪಾ ಹಂಗಂದ್ರೆ ಹೊರಾಂಗಣ ಅಂದ್ರೆ ಏನು, ಒಳಾಂಗಣ ಅಂದ್ರೆ ನಿಮ್ಗೆ ಗೊತ್ತಾಗಬೇಕ ಅಲ್ವಾ. ಹೊರಾಂಗಣ ಅಂದ್ರೆ ನೀವು ಕ್ರೀಡೆಯಲ್ಲಿ ಬಿಟ್ಟು ಆಟ ಆಡಿಸ್ತಾರ ನಿಮ್ಮನ್ನೆಲ್ಲ, ಅದಕ್ಕೆ ನಾವು ಹೊರಾಂಗಣ ಅಂತ ಕರಿತೀವಿ. ಒಳಾಂಗಣ ಅಂದ್ರೆ ಏನಪ್ಪಾ ಅಂದ್ರೆ ಇಂಡೋರ್ ಸ್ಟೇಡಿಯಂ ಅಂತ ಇರುತ್ತೆ. ಪೂರ್ತಿ ಕವರ್ ಆಗಿರುತ್ತೆ. ಪೂರ್ತಿ ಏನೋ ದೊಡ್ಡ ಒಂದು ಹಾಲ್ ಇರುತ್ತೆ. ದೊಡ್ಡ ಹಾಲ್ ಇರುತ್ತೆ. ಹಾಲ್ ಅಂತಕ್ಕದ್ದು ಪೂರ್ತಿ ಮೇಲೆ ಒದಿಕೆ ಆಗಿರುತ್ತೆ. ಯಾವುದೇ ಗಾಳಿ ಅಂತಕ್ಕದ್ದು, ಸೂರ್ಯನ ಬೆಳಕು ಅಂತಕ್ಕದ್ದು ಅದ್ರೊಳಗೆ ಬರಲ್ಲ. ಪೂರ್ತಿ ಕವರ್ ಮಾಡಿದ್ರೆ ಮನೆಯಲ್ಲಿ ನೀವು ಯಾವ ರೀತಿಯಾಗಿರುತ್ತೆ ನೋಡು, ಆ ರೀತಿಯಾಗಿರುತ್ತೆ. ಅಲ್ಲಿ ಒಳಾಂಗಣದಲ್ಲಿ ಕೋಟ್ ಮಾಡಿಸಿ ಅಲ್ಲಿ ಆಟವನ್ನ ಆಡ್ತಾರೆ. ಇದಕ್ಕೆ ನಾವು ಒಳಾಂಗಣ ಕ್ರೀಡೆ. ನೋಡಿ ಆಟಗಳಲ್ಲಿ 2 ವಿಧ ಅಂತ ಬರ್ಕೊಳ್ತೇವೆ. ಒಂದನೇದು ಒಳಾಂಗಣ ಕ್ರೀಡೆ, ನಂತರ ಎರಡನೇದು ಹೊರಾಂಗಣ ಕ್ರೀಡೆ. ಈ ಬಾಸ್ಕೆಟ್ ಬಾಲ್ ಆಟವನ್ನ 2 ರೀತಿಯಿಂದ ಆಡ್ಬೋದು. ಒಂದನೇದು ಒಳಾಂಗಣ ಕ್ರೀಡೆಯಾಗಿ ಆಡ್ಬೋದು, ಹೊರಾಂಗಣ ಕ್ರೀಡೆಯಾಗಿ ಸಹ ಆಟವನ್ನ ಆಡ್ಬೋದು. ಕ್ಲಿಯರ್? ಅರ್ಥ ಆಯ್ತು. ಹಾಗಾದ್ರೆ ಈ ಆಟವನ್ನ ಆಡ್ಲಿಕ್ಕೆ ಎಷ್ಟು ಜನ ಇರ್ತಾರೆ, ಎಷ್ಟು ಜನ ಆಟ ಆಡ್ತಾರೆ ನೋಡೋಣ. ಆಟವನ್ನ ಆಡಲಿಕ್ಕೆ ಎಷ್ಟು ಜನ ಇರ್ತಾರೆ ಅಲ್ವಾ. ಈ ಆಟವನ್ನ ಆಡುವುದಕ್ಕೆ 5 ಜನ ಆಟಗಾರರು. ಒಂದು ಅಂಕಣದಲ್ಲಿ 5 ಜನ, ಎದುರಾಳಿ ತಂಡದಲ್ಲಿ 5 ಜನ. ಇವರ ಮಧ್ಯೆ ನಡೀತಕ್ಕಂತ ಆಟವೇ ಬಾಸ್ಕೆಟ್ ಬಾಲ್ ಅಲ್ವಾ. ಇದರ ಉದ್ದ ಮತ್ತು ಅಗಲ ನೋಡೋದಾದ್ರೆ 28 × 15 28 × 15 ಮೀಟರ್ ಅಲ್ವಾ. 28 ಮೀಟರ್ ಉದ್ದ ಇದ್ರೆ 15 ಮೀಟರ್ ಅಗಲ ಇರುತ್ತೆ. ನಿಮಗೆ ಹೇಳಿದ್ದೀನಿ 1 ಮೀಟರ್ ಅಂದ್ರೆ ಎಷ್ಟು ಅಂತ ಹೇಳಿದ್ದೀನಿ. 1 ಮೀಟರ್ ಅಂದ್ರೆ
3.25 1 ಮೀಟರ್ ಇಸ್ ಈಕ್ವಲ್ ಟು 3.25 ಅಡಿಗಳು. ಕ್ಲಿಯರ್? ಅಷ್ಟಿರುತ್ತೆ. 28 ಮೀಟರ್ ಉದ್ದ ಇರುತ್ತೆ, 15 ಮೀಟರ್ ಅಗಲ ಇರುತ್ತೆ. ಈ ಒಂದು ಅಂಕಣದಲ್ಲಿ ಈ ಆಟವನ್ನ ಆಡ್ತಾರೆ. ಅರ್ಥ ಆಯ್ತಾ? ಈ ಕ್ವಶನ್ ಮಾಡ್ಕೊಳ್ರಿ. ಬಾಸ್ಕೆಟ್ ಬಾಲ್ ಆಟದ ಅಂಕಣವು ಯಾವ ಆಕಾರದಲ್ಲಿ ಇರುತ್ತದೆ? ಕ್ವಶನ್ ಆಯ್ತಾ? ಬಾಸ್ಕೆಟ್ ಬಾಲ್ ಆಟದ ಅಂಕಣವು ಯಾವ ಆಕಾರದಲ್ಲಿ ಇರುತ್ತದೆ ಅಲ್ವಾ? ಕ್ಲಿಯರ್? ಯಾವ ಆಕಾರದಲ್ಲಿ ಇರುತ್ತಪ್ಪ? ಆಯತಾಕಾರದಲ್ಲಿ ಇರುತ್ತೆ. ಆಯತಾಕಾರದಲ್ಲಿ ಇರುತ್ತೆ. ಅರ್ಥ ಆಯ್ತಾ? ಆಯತಾಕಾರದಲ್ಲಿ ಇರುತ್ತೆ. ಒಂದು ಕಡೆ 5 ಜನ ಆಟಗಾರರು, ಎದುರಾಳಿ ತಂಡದ 5 ಜನ ಆಟಗಾರ, ಇವರ ಮಧ್ಯೆ ನಡೀತಕ್ಕಂಥ ಒಂದು ಕ್ರೀಡೆ ಬಾಸ್ಕೆಟ್ ಬಾಲ್ ಆಟ ಅಂತ ನಾವು ಕರಿತೀವಿ ಅಲ್ವಾ? ಹಾಗಾದ್ರೆ ಈ ಆಟವನ್ನ ಕಂಡುಹಿಡಿದಂತ ವ್ಯಕ್ತಿ ಯಾರು? ಇದು ಸ್ವಲ್ಪ ನಾವು ನೋಡ್ಬಂದು ಅಲ್ವಾ? ಈ ಆಟವನ್ನ ತಾತ್ವಿಕ ವಿಭಾಗದಲ್ಲಿ ಇದೆಲ್ಲ ನಾನು ನೋಡಿದಿರಿ. ತಾತ್ವಿಕ ವಿಭಾಗದಲ್ಲಿ ಏನಪ್ಪಾ ಅಂದ್ರೆ ಈ ಆಟವನ್ನ ಯಾರು ಕಂಡುಹಿಡಿದ್ರು? ಬರ್ಕೊಳ್ಳಿ. ಬಾಸ್ಕೆಟ್ ಬಾಲ್ ಆಟವನ್ನ ಕಂಡು ಹಿಡಿದವರು ಯಾರು? ಅರ್ಥ ಆಯ್ತಾ? ಬಾಸ್ಕೆಟ್ ಬಾಲ್ ಆಟವನ್ನ ಕಂಡು ಹಿಡಿದವರು ಯಾರು? ಅರ್ಥ ಆಯ್ತಾ? ಆನ್ಸರ್ ಬೇಕು ನಿಮಗೆ ಅಲ್ವಾ? ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅಂತ. ಅವ್ರ ಹೆಸರು ಹೇಳ್ರಿ. ಡಾಕ್ಟರ್ ಜೇಮ್ಸ್ ನೈಸ್ಮಿತ್. ಡಾಕ್ಟರ್ ಜೇಮ್ಸ್ ನೈಸ್ಮಿತ್. ನೋಡಿ ಹೆಂಗೆ ಹೆಸರು ಹೆಸರು. ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ರವರು ಈ ಆಟವನ್ನ ಕಂಡು ಹಿಡಿದವರು. ಯಾವ ಆಟವನ್ನ ಕಂಡು ಹಿಡಿದರು? ಬಾಸ್ಕೆಟ್ ಬಾಲ್ ಆಟವನ್ನು ಕಂಡು ಹಿಡಿದರು. ಅರ್ಥ ಆಯ್ತು? ಹಾಗಾದ್ರೆ ಬಾಸ್ಕೆಟ್ ಬಾಲ್ ಆಟವನ್ನು ಎಷ್ಟರಲ್ಲಿ ಅಂದ್ರೆ ಇಸ್ವಿ ತಗೋಬೇಕು ನೀವು. ಬಾಸ್ಕೆಟ್ ಬಾಲ್ ಆಟವನ್ನು ಎಷ್ಟರಲ್ಲಿ ಕಂಡು ಹಿಡಿದರು ಅಂತ ಕ್ವಶನ್ ಮಾಡ್ಕೊಳ್ರಿ. ಎಷ್ಟರಲ್ಲಿ ಅಂದ್ರೆ ಇಸ್ವಿ ತಗೋಬೇಕು. ಅರ್ಥ ಆಯ್ತು? ಎಷ್ಟರಲ್ಲಪ್ಪ? 1891. ಬಾಸ್ಕೆಟ್ ಬಾಲ್ ಆಟವನ್ನು ಎಷ್ಟರಲ್ಲಿ ಕಂಡುಹಿಡಿದರು? ಎಷ್ಟರಲ್ಲಪ್ಪ? 1891ರಲ್ಲಿ ಕಂಡುಹಿಡಿದರು. ಅರ್ಥ ಆಯ್ತು? ಅರ್ಥ ಆಯ್ತು? ಈಗ ಬಾಸ್ಕೆಟ್ ಬಾಲ್ ಅಂದ್ರೆ ಏನು ಗೊತ್ತಾಯ್ತು, ಅದರ ಇದು ಏನಪ್ಪಾ, ಇಲ್ಲಿ ಹುಟ್ಟು ಏನು ಉಗಮ ಎಲ್ಲ ಗೊತ್ತಾಯ್ತು. ನಾವು ಎಲ್ಲಿಗೆ ಹೋಗೋಣಪ್ಪ ಅಂತಂದ್ರೆ ಕೌಶಲ್ಯಗಳು ಏನಂತ ಕರಿತೇವೆ? ಸ್ಕಿಲ್ಸ್ ಅಂತ ಕರಿತೇವೆ. ಕೌಶಲ್ಯಗಳು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೇವೆ? ಸ್ಕಿಲ್ಸ್ ಅಂತ ಕರಿತೇವೆ ಅಲ್ವಾ? ಹಾಗಾದ್ರೆ ನಾವು ಈ ಬಾಸ್ಕೆಟ್ ಬಾಲ್ ಆಟದಲ್ಲಿ ಏನೇನು ಕೌಶಲ್ಯಗಳನ್ನ ನಾವು ಕಲಿತಾ ಹೋಗೋಣ ಅಂತ ನೋಡೋಣ. ಒಂದನೇದಾಗಿ ಬರ್ಕೊಡ್ರಿ. ನಿಲುವು ಅಂತ ನಿಮ್ಗೆ ಒಂದು ಪದ ಹೇಳಿ. ನಿಲುವು ಅಂದ್ರೆ ಏನು? ಫಸ್ಟ್ ಸ್ಟ್ಯಾನ್ಸ್, ನಾನು ನಿಲ್ತಕ್ಕಂಥ ಒಂದು ಸ್ಥಿತಿ. ನಿಲುವು ಅರ್ಥ ಆಯ್ತಾ? ಒಂದನೇ ಕೌಶಲ್ಯ ಏನ? ಸ್ಕಿಲ್ಸ್ ಇದು. ಹಾಗಾದ್ರೆ ಎರಡನೇ ಕೌಶಲ್ಯ ಏನ್ ಕಲಿಯೋಣ ಈ ತರಗತಿಯಲ್ಲಿ? ಚೆಂಡು ಹಿಡಿಯುವ ರೀತಿ. ಎರಡನೇದು ಏನ್ ಕಲಿತೀರಿ? ಚೆಂಡು ಹಿಡಿಯುವ ರೀತಿ. ಚೆಂಡನ್ನ ಯಾವ ರೀತಿಯಾಗಿ ನಾವು ಹಿಡ್ಕೋಬೇಕು, ಹೋಲ್ಡ್ ಮಾಡಬೇಕು ನಮ್ಮ ಕೈಯಲ್ಲಿ ಅನ್ನೋದನ್ನ ನೀವು ಈ ಕೌಶಲ್ಯದಲ್ಲಿ ಕಲಿತೀವಿ. ಅರ್ಥ ಆಯ್ತಾ? ಚೆಂಡು ಹಿಡಿಯುವ ರೀತಿ. ಈಗ ಮೂರನೇ ಪಾಯಿಂಟ್, ಚೆಂಡನ್ನ ಪುಟಿಸುವುದು. ಮೂರನೇ ಕೌಶಲ್ಯ ಚೆಂಡನ್ನ ಪುಟಿಸುವುದು. ಏನಪ್ಪ ಇಂಗ್ಲಿಷ್ ನಲ್ಲಿ ಏನಂತಾರೆ ಪುಟಿಸುವುದಕ್ಕೆ ಅಂತ ನೀವು ಕೇಳಿದ್ರೆ ಡ್ರಿಬಲ್ ಅಂತ ಕರೀತಾರೆ. ಏನಂತ ಪದ ಬಳಸ್ತೇವೆ?
ಡ್ರಿಬಲ್ ಅಂದ್ರೆ ಚೆಂಡನ್ನ ಪುಡಿಸೋದು. ಎಡಗೈಗೆ ಬಲಗೈಗೆ ಪುಡಿಸ್ತಾ ಇರ್ತಾರೆ. ಪುಡಿಸ್ತಾ ನಾವು ಮುಂದಕ್ಕೆ ಸಾಗ್ಬೇಕು ಈ ಆಟದಲ್ಲಿ. ಹಂಗ ಬಾಲನ್ನ ತಗೊಂಡು ಮುಂದಕ್ಕೆ ಹೋಗಂಗಿಲ್ಲ. ಅರ್ಥ ಆಯ್ತಾ? ಇಲ್ಲಿ 3 ಸೆಕೆಂಡ್ ರೋಲ್ ಅಂತ ಇರುತ್ತೆ, 5 ಸೆಕೆಂಡ್ ರೋಲ್ ಅಂತ ಇರುತ್ತೆ ಅಲ್ವಾ? ಅದು ಏನಪ್ಪ ಅಂದ್ರೆ ಅಷ್ಟು ಸೆಕೆಂಡ್ ಒಳಗೆ ಅವ್ನ ವ್ಯಕ್ತಿಗೆ ಪಾಸ್ ಮಾಡ್ಬೇಕಂತ. ನಿನ್ನ ಸಹ ಆಟಗಾರನಿಗೆ ಪಾಸ್ ಮಾಡ್ಬೇಕು. ನಿನ್ನ ಸಹ ಆಟಗಾರ ತಗೊಂಡು ಮತ್ತೆ ಮುಂದಕ್ಕೆ ಹೋಗ್ತಾನೆ. ಮುಂದಕ್ಕೆ ತಗೊಂಡೋಗಿ ಆ ಬಾಕ್ಸ್ ರಿಂಗ್ ಅಂತ ಹೇಳಿದ್ನಲ್ಲ, ರಿಂಗ್ ಅದ್ರ ಒಳಗಡೆ ಆಗ್ತಾನೆ. ಅರ್ಥ ಆಯ್ತು? ಕ್ಲಿಯರ್? ನೆಕ್ಸ್ಟ್ ಕೌಶಲ್ಯ ನೋಡೋಣ. 4ನೇದು ಚೆಸ್ಟ್ ಪಾಸ್. ಚೆಸ್ಟ್ ಪಾಸ್ 4ನೇದು. ಚೆಸ್ಟ್ ಅಂದ್ರೆ ಏನಪ್ಪಾ ಅಂದ್ರೆ ಎದೆ ಅಂತ. ಚೆಸ್ಟ್ ಅಂದ್ರೆ ಏನು? ಎದೆ. ಪಾಸ್ ಅಂದ್ರೆ ಬಾಲನ್ನ ಕೊಡ್ತಕ್ಕಂಥದ್ದು ಅಲ್ವಾ? ನಾವೇನ್ ಮಾಡಿ ಪಾಸ್ ಮಾಡ್ರಿ ಅಂತೀವಿ ಅಲ್ವಾ? ಒಬ್ರಿಂದ ಒಬ್ರಿಗೆ ಕೊಡಪ್ಪ ಅಂತ. ಅರ್ಥ ಆಯ್ತಾ? ಚೆಸ್ಟ್ ಪಾಸ್ ಅಂದ್ರೆ ಎದೆ. ಚೆಸ್ಟ್ ಅಂದ್ರೆ ಎದೆ. ಎದೆಯಿಂದ ಬಂದಂತ ಚೆಂಡನ್ನ ನಾವು ಪಾಸ್ ಮಾಡ್ತಂತ. ಅರ್ಥ ಆಯ್ತಾ? ಇದಕ್ಕೆ ನಾವು ಚೆಸ್ಟ್ ಪಾಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಮುಂದ್ಕೋಗೋಣ ಅಂದ್ರೆ ಮೂರವಾಗಿ ಬಂದು ತರಗತಿ ಹೇಳ್ತೀನಿ. ಚೆಂಡನ್ನ ಪಡೆಯುವುದು, ರಿಸೀವ್ ಮಾಡ್ಕೊಳ್ಳೋದು ಅಲ್ವಾ? ಚೆಸ್ಟ್ ನನ್ನ ಎದೆ ಹತ್ರ ಬಂದಂತ ಚೆಂಡನ್ನ ನಾನು ಸಹ ಆಟಗಾರನಿಗೆ ಕೊಡ್ತೀನಿ. ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ? ರಿಸೀವ್ ಮಾಡ್ಕೊಳ್ತಾನೆ ಚೆಂಡನ್ನ ರಿಸೀವ್ ಮಾಡ್ಕೊಳ್ಳೋದು ಪಡೆಯುವುದು ಅಂತ. ಚೆಂಡನ್ನ ಪಡೆಯುವುದು. ಅರ್ಥ ಆಯ್ತು? ಮುಂದ್ಕೋಗೋಣ. ನೆಕ್ಸ್ಟ್ ಕೌಶಲ್ಯ ಸ್ಟೆಪ್ ಸ್ಟಾಪ್. ಏನಪ್ಪ ಅಂದ್ರೆ ಒಂದು ಹೆಜ್ಜೆ ಮುಂದಿಟ್ಟು ಆ ಸ್ಟಾಪ್ ಮಾಡ್ತಾನೆ, ಆ ಬಾಲನ್ನ ಸ್ಟಾಪ್ ಮಾಡ್ತಾನೆ. ಅರ್ಥ ಆಯ್ತಾ? ನಂತರ ಪಿವೋಟಿಂಗ್. ಪಿವೋಟಿಂಗ್ ಅಂದ್ರೆ ಒಂದು ರೌಂಡ್ ತಿರುಗ್ತಾ ಇರ್ತಕ್ಕಂಥದ್ದು ನಾವು ಪಿವೋಟಿಂಗ್ ಅಂತ ಕರಿತೇವೆ. ಮುಂದೆ ತರಗತಿಯಲ್ಲಿ ಹೇಳ್ತೇನೆ. ನಂತರ ಶೂಟ್ ಮಾಡುವುದು. ಇಷ್ಟೆಲ್ಲ ಕೌಶಲ್ಯಗಳನ್ನ ನಾವು ಈ ಪ್ರಾಯೋಗಿಕ ವಿಭಾಗದಲ್ಲಿ ಕಲಿತಾ ಹೋಗ್ತವೆ. ಈಗ ಒಂದೊಂದಾಗಿ ನೋಡ್ತಾ ಹೋಗ್ಬಿಡೋಣ. ಆಯ್ತಾ? ಒಂದೊಂದಾಗಿ ನೋಡೋಣ. ಈಗ ಫಸ್ಟ್ ಏನಪ್ಪಾ ಅಂದ್ರೆ ನಿಲುವು. ಸ್ಟ್ಯಾನ್ಸ್ ಅಂತ ಕರೆದ್ವಿ. ಎಂತ ಕರೆದ್ವಿ? ಸ್ಟ್ಯಾನ್ಸ್ ಅಂತ ಕರೆದ್ವಿ ಅಲ್ವಾ? ಹಿಡಿಯುವ ರೀತಿ ಹೆಂಗಿರುತ್ತಪ್ಪ ನೋಡೋಣ. ಈ ಬಾಸ್ಕೆಟ್ ಬಾಲ್ ಆಟ ಅಂತಕ್ಕದ್ದು ನಾನು ಹೇಳಿದೆ ನಿಮಗೆ, ಒಳಾಂಗಣ ಕ್ರೀಡೆಯಾಗಿ ಆಡ್ತಾರೆ, ಹೊರಾಂಗಣ ಕ್ರೀಡೆಯಾಗಿ ಆಡ್ತಾರೆ. ಎಲ್ಲ ವಯಸ್ಸಿನವರು ಸಹ ಏನ್ ಮಾಡ್ತಾರೆ? ದೈಹಿಕ ಸಾಮರ್ಥ್ಯವನ್ನ ವೃದ್ಧಿಕೊಳ್ಳೋದಕ್ಕೆ ಈ ಆಟವನ್ನ ಆಡ್ತಾರ. ಕ್ಲಿಯರ್ ಆಯ್ತು? ಅರ್ಥ ಆಯ್ತು? ಈಗ ಬಾಸ್ಕೆಟ್ ಬಾಲ್ ಆಟಗಾರರ ನಿಲುವು ಯಾವ ರೀತಿಯಾಗಿರುತ್ತಪ್ಪ? ಸಮತೋಲನಯುತವಾಗಿರ್ಬೇಕು. ಹಾಗಾದ್ರೆ ಏನಪ್ಪಾ? ಎರಡು ಕಾಲ ಮೇಲೆ ಶಿಸ್ತಾಗಿ ಬಾಲ ಬಿಟ್ಕೊಂಡಿರ್ಬೇಕು, ಚೆಂಡಿನ ಮೇಲೆ ದೃಷ್ಟಿ ಇರಬೇಕು, ಚೆಂಡ ನಿನ್ನ ಸಹ ಆಟಗಾರ ಕಳ್ಕೊಂಡು ರಿಸೀವ್ ಮಾಡ್ಕೋಬೇಕು. ರಿಸೀವ್ ಮಾಡ್ಕೊಂಡು ಡ್ರಿಬಲ್ ಮಾಡ್ತಾ ಆ ಬಾಲನ್ನ ತೆಗೆದುಕೊಂಡು ಹೋಗಿ ಆ ರಿಂಗಿನೊಳಗೆ ಹಾಕ್ಬೇಕು. ಇದರೊಳಗೆ ಸಿಗದ ಹಾಗೆ ಹೋಗಿ ರಿಂಗಿನೊಳಗೆ ಹಾಕ್ಬೇಕು. ರಿಂಗಿನೊಳಗೆ ಹಾಕಿದ್ರೆ ನಿಮ್ಗೆ ಅಂಕಗಳು ಬರ್ತಾ ಹೋಗ್ತಾರೆ. ಕ್ಲಿಯರ್? ಅರ್ಥ ಆಯ್ತಾ? ಈಗ ಆಕ್ರಮಣಕಾರಿ ನಿಲುವು ಏನಪ್ಪಾ ಹಂಗಂದ್ರೆ ಇಂಗ್ಲಿಷ್ ಪದ ಬಳಸ್ತೇವೆ. ಏನ್ ಬಳಸ್ತೇವೆ? ಅಫೆನ್ಸಿವ್ ಸ್ಟ್ಯಾನ್ಸ್. ಏನಂತ ಪದ ಬಳಸ್ತೇವೆ? ಸ್ಟ್ಯಾನ್ಸ್ ಅಂತ ಬಳಸ್ತೇವೆ ಅಲ್ವಾ? ಆಕ್ರಮಣಕಾರಿ ನಿಲುವು ಹೇಗಿರುತ್ತಪ್ಪ ನೋಡ್ತಾ ಹೋಗೋಣ. ಬಾಸ್ಕೆಟ್ ಹಾಗೂ ಚೆಂಡುಗಳೆರಡು ಕಾಡುವಂತೆ ತಲೆಯಿಂದ ಸೊಂಟದ ಭಾಗಕ್ಕೆ ಲಂಬವಾಗಿ ಹಿಡಿದಿಟ್ಟಿರ್ಬೇಕು. ಲಂಬವಾಗಿ ನೇರವಾಗಿರ್ಬೇಕಂತ. 90 ಡಿಗ್ರಿ ಲಂಬಕೋನ ನೋಡ್ತೀವಿ ನೋಡು, ಆ ರೀತಿ ನೇರವಾಗಿರ್ಬೇಕು ಅಲ್ವಾ? ಬೆನ್ನು ನೇರವಾಗಿದ್ದು ಕೈಗಳು ಸೊಂಟದ ಮೇಲ್ಭಾಗದಲ್ಲಿ ಇರಬೇಕು. ಕೈಗಳು ಸೊಂಟದ ಮೇಲ್ಭಾಗದಲ್ಲೇ ಇರಬೇಕು. ನೋಡಿ ಚಿತ್ರ ಐತಿ, ಚಿತ್ರ ಸ್ವಲ್ಪ ಗಮನಿಸ್ರಿ. ನೋಡಲಿ ಈ ರೀತಿಯಾಗಿರ್ಬೇಕು. ಅರ್ಥ ಆಗ್ತೈತಿ? ಚಿತ್ರದಲ್ಲಿ ಕಾಣಿಸಿದಂತೆ ಹಿಡಿದಿರ್ಬೇಕು. ಈ ಚಿತ್ರದಲ್ಲಿ ಏನೈತ ಆ ರೀತಿಯಾಗಿ ಹಿಡಿದಿರ್ಬೇಕು. ಮೊಣಕೈಗಳನ್ನ ಸ್ವಲ್ಪ ಮಡಿಸಿರ್ಬೇಕು. ಮೊಣಕೈಗಳೇನೇನ್ಬೇಕು? ಸ್ವಲ್ಪ ಮಡಿಸಿರ್ಬೇಕು. ಪಕ್ಕದಲ್ಲಿ ಸ್ವಲ್ಪ ಪಾದಗಳನ್ನ ಭುಜದ ಅಂತರದಲ್ಲಿ, ನಮ್ಮ ಪಾದಗಳನ್ನ ನಮ್ಮ ಭುಜ ಏನೈತ ಅಷ್ಟ ಅಂತರದಲ್ಲಿ ನಾವು ಇಟ್ಕೋಬೇಕಾಗುತ್ತೆ. ಡಯಾಗ್ನಲ್ ಆಗಿ ನಿಮ್ಗೆ ಹೇಳಿದ್ದೇನೆ. ಡಯಾಗ್ನಲ್ ಅಂದ್ರೆ ಏನು? ಪ್ಯಾರಲ್ ಅಂತಂದು ಹೇಳಿದ್ದೇನೆ ಅಲ್ವಾ? ಡಯಾಗ್ನಲ್ ಅಂತಂದ್ರೆ ಹೋರೆ ಅಂತ ಹೇಳಿದ್ದೀನಿ. ಪ್ಯಾರಲ್ ಅಂದ್ರೆ ಸಮಾನಾಂತರ ಅಂತ ಹೇಳಿದ್ದೀನಿ ಅಲ್ವಾ? ಡಯಾಗ್ನಲ್ ಅಂದ್ರೆ ಈಗ ಇಲ್ಲಿ ಬರ್ತಕ್ಕಂಥ ಪದ ಆದ್ರೆ ಡಯಾಗ್ನಲ್. ಹೋರೆಯಾಗಿ ಇಟ್ಕೋಬೇಕು ಕಾಲನ್ನ. ಎರಡು ಕಾಲನ್ನು ಕೂಡ್ಸ್ಕೋಬಾರ್ದು, ಸ್ವಲ್ಪ ಓರೆ ಮಾಡಿ ಇಟ್ಕೋಬೇಕಾಗುತ್ತೆ. ಅರ್ಥ ಆಯ್ತಾ? ಶರೀರದ ಎರಡು ಭಾರ ಅಂತಕ್ಕದ್ದು ಎರಡು ಕಾಲುಗಳ ಮೇಲೆ ಏನಾಗೋ ಸಮನಾಗಿ ಬೀಳಬೇಕು. ನಿನ್ನ ಭಾರ ಕಾಲುಗಳ ಮೇಲೆ ಸಮನಾಗಿ ಬೀಳಬೇಕು. ಆಮೇಲೆ ಇಲ್ಲಿ ಚಲಿಸಕ್ಕೆ ಅನುಕೂಲ ಆಗ್ಬೇಕು.
ಮುಂದಕ್ಕೆ ಚಲಿಸಕ್ಕೆ ನಿನಗೆ ಅನುಕೂಲ ಆಗ್ಬೇಕು. ಆ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಮೊಣಕಾಲುಗಳನ್ನ ಸ್ವಲ್ಪ ಬೆಂಡ್ ಮಾಡಕ್ಕಾಗುತ್ತೆ, ಸ್ವಲ್ಪ ಬಾರಿಸಿ ಇಟ್ಕೊಂಡಿರ್ಬೇಕಾಗುತ್ತೆ. ಅರ್ಥ ಆಯ್ತು? ಈಗ ರಕ್ಷಣಾತ್ಮಕ ನಿಲುವು ಅಂತ ಕರಿತೇವೆ. ಈಗ ಅಪೆನ್ಸಿವ್ ನೋಡಿದ್ರಿ, ಈಗ ರಕ್ಷಣಾತ್ಮಕ ನಿಲುವು ಎಂಬುದು ಏನಪ್ಪಾ ಹಂಗಂದ್ರೆ ಡಿಫೆನ್ಸಿವ್ ಸ್ಟ್ಯಾನ್ಸ್ ಅಂತ ಕರಿತೇವೆ. ಏನಂತ ಕರಿತೇವೆ? ಸ್ಟ್ಯಾನ್ಸ್. ಸ್ಟ್ಯಾನ್ಸ್ ಮೀನ್ಸ್ ನಿಲುವು. ಸ್ಟ್ಯಾನ್ಸ್ ಅಂದ್ರೆ ಏನು? ನಿಲುವು. ಅಂದ್ರೆ ಇಲ್ಲಿ ಯಾವ ರೀತಿಯಾಗಿರುತ್ತೆ ಅಂತ ನೀವು ಕೇಳಿದ್ರೆ, ತಲೆಯ ಭಾಗವು ಸೊಂಟಕ್ಕೆ ಏನಾಗಿರ್ಬೇಕಪ್ಪ ಅಂದ್ರೆ ಲಂಬವಾಗಿರ್ಬೇಕು. ತಲೆಯ ಭಾಗ ಸೊಂಟಕ್ಕೆ ಏನಾಗಿರುತ್ತೋ ಲಂಬ, ಅಂದ್ರೆ ನೇರವಾಗಿರ್ಬೇಕು. ಕ್ಲಿಯರ್? ಬೆನ್ನು ಅಂತಕ್ಕದ್ದು ಏನಾಗಿರ್ಬೇಕು? ಬೆನ್ನು ಸಹ ನೇರವಾಗಿ ಇರ್ಬೇಕಾಗುತ್ತೆ. ಮೊಣಕೈಗಳನ್ನ ಮಡಚಿ ಕೈಗಳನ್ನ ಭುಜದ ಎತ್ತರದಲ್ಲಿ ಸ್ವಲ್ಪ ಹಿಡಿದಿರ್ಬೇಕಾಗುತ್ತೆ. ಶರೀರದ ಭಾರವು ಸಮಾನವಾಗಿ ಎರಡು ಕಾಲುಗಳ ಮೇಲೆ ಇರಬೇಕು ಅಲ್ವಾ? ಪಾದಗಳು ಭುಜದ ಅಂತರಕ್ಕಿಂತ ಸ್ವಲ್ಪ ಹೆಚ್ಚು ಅಗಲ ಇರಬೇಕು. ಮೊಣಕಾಲುಗಳನ್ನ ಸ್ವಲ್ಪ ಮಡಚಿ ಡಯಾಗ್ರಾಮ್ ರೀತಿಯಲ್ಲಿ ನೋಡಲಿ ಚಿತ್ರದಲ್ಲಿ ತೋರಿಸ್ತಾರೆ. ಯಾವ ರೀತಿಯಾಗಿ ಆ ವ್ಯಕ್ತಿ ನಿಂತ್ಕೋಬೇಕು ಅನ್ನೋದನ್ನ ನಿಮ್ಗೆ ಚಿತ್ರದಲ್ಲಿ ತೋರಿಸ್ತಾರೆ ಅಲ್ವಾ? ನೋಡ, ಆ ವ್ಯಕ್ತಿ ಏನ್ ಮಾಡಿದಾನೆ, ಕಾಲುಗಳನ್ನು ಸ್ವಲ್ಪ ಅಗಲ ಮಾಡಿದ್ದಾನೆ, ಭುಜ ಹತ್ರ ಎರಡು ಕೈಗಳನ್ನ ತಗೊಂಡು ಬಂದಾನೆ ಅಲ್ವಾ? ಈ ರೀತಿಯಾಗಿ ನಿಂತ್ಕೋಬೇಕಂತ. ಇದೇನಪ್ಪ? ರಕ್ಷಣಾತ್ಮಕ ನಿಲುವು. ರಕ್ಷಣಾತ್ಮಕ, ನಾನು ಬಾಲನ್ನ ತಡಿತೇನೆ, ನನಗೆ ರಕ್ಷಣಾತ್ಮಕ ಅಂತ ಕರಿತೇವೆ. ಆಕ್ರಮಣಕಾರಿ ಅಂದ್ರೆ ನನ್ನ ಬಾಲನ್ನ ತೆಗೆದುಕೊಂಡೋಗಿ ಗೋಲ್ಗಾಗ್ತೇವೆ, ಅದಕ್ಕೆ ಆಕ್ರಮಣಕಾರಿ ನಿಲುವು. ನೋಡಿ, ಪದಗಳು ಅರ್ಥ ಮಾಡಿ, ಪದಗಳು ಅರ್ಥ ಆದ್ರೆ ಪಾಠ ಅರ್ಥ ಆಗುತ್ತೆ ಅಲ್ವಾ? ಇಲ್ಲಿ ರಕ್ಷಣಾತ್ಮಕ ಅಂತಂದ್ರೆ ಆ ವ್ಯಕ್ತಿ ಗೋಲನ್ನ ಹಾಕಕ್ಕೆ ಬರ್ತಾನೆ, ಆ ಗೋಲ್ ಹಾಕ ಬಂದ ವ್ಯಕ್ತಿಯನ್ನ ತಡೆಯಲು ಪ್ರಯತ್ನ ಮಾಡ್ತೀನಿ, ಇದಕ್ಕೆ ರಕ್ಷಣಾತ್ಮಕ ಅಂತ ಕರಿತೀವಿ. ಆಕ್ರಮಣಕಾರಿ ನಿಲುವು ಅಂತಂದ್ರೆ ಏನಪ್ಪ ಅಂದ್ರೆ ಏನಪ್ಪಾ ಅಂತಂದ್ರೆ ಅವನು ಗೋಲನ್ನ ಏನ್ ಮಾಡ್ತಾನೆ, ಹಾಕ್ಲಿಕ್ಕೆ ಹೋಗ್ತಾನೆ. ಅರ್ಥ ಆಯ್ತು? ಎರಡು ಪದಗಳು ಅರ್ಥ ಆಯ್ತು ನಿಮಗೆ? ಈ ರೀತಿಯಾಗಿ ರಕ್ಷಣಾತ್ಮಕ ನಿಲುವು ಈ ರೀತಿಯಾಗಿರುತ್ತೆ. ಕ್ಲಿಯರ್? ಈಗ ಆಟಗಾರರು ಬಾಸ್ಕೆಟ್ಬಾಲ್ ಅಂಕಣದಲ್ಲಿ ಉಪಸ್ಥಿತಿರುವಾಗ, ಈಗ ಅಂಕಣದಲ್ಲಿ ರೆಡಿ ಇದ್ದಾರೆ, ಆಟಗಾರರು ರೆಡಿ ಇದ್ದಾರೆ ಅಲ್ವಾ? ಕಾಲ್ಪನಿಕ ಕೊಳವೆ ಸಿಲಿಂಡರ್ ಪ್ರಿನ್ಸಿಪಲ್ ಅಂತ ಕರಿತೇವೆ. ತತ್ವಗಳನ್ನ ಪಾಲಿಸಬೇಕಾಗುತ್ತೆ. ಇದರ ಪ್ರಕಾರ ಆಟಗಾರರು ಕಾಲ್ಪನಿಕ ಕೊಳವೆಯ ಒಳಗಡೆ ತಮ್ಮ ನಿಲುವನ್ನು ಏನ್ ಮಾಡಕಪ್ಪ ಅಂದ್ರೆ ಕಾಯ್ದುಕೊಳ್ಳಬೇಕು. ಯಾವ ರೀತಿಯಾಗಿ ನಿಂತ್ಕೋಬೇಕು, ಯಾವ ರೀತಿಯಾಗಿ ಆಟ ಆಡ್ಬೇಕು ಅನ್ನೋದ್ರ ಪೂರ್ತಿ ಪ್ರಮಾಣದಲ್ಲಿ ನಮಗೆ ಮನವರಿಕೆ ಮಾಡಬೇಕಾಗುತ್ತೆ. ಈ ಚಿತ್ರದಲ್ಲಿ ಐದೇ ಚಿತ್ರ ತೋರಿಸ್ತಾನೆ ನಿಮಗೆ. ಕೊಳವೆ ಎದುರಿಗೆ ಹಸ್ತಗಳಿಂದ ಹಿಂಭಾಗದಲ್ಲಿ ಪುಷ್ಟ ಅಂದ್ರೆ ಹಿಂಭಾಗ ಅಂತ ಹೇಳಿದ್ರು, ಪುಷ್ಟ ಅಂದ್ರೆ ಹಿಂಭಾಗ, ಮತ್ತು ಬದಿಗಳಲ್ಲಿ ಕೈಗಳ ಮತ್ತು ಕಾಲುಗಳವರೆಗೆ ಆಚೆಗೆ ಅಂಚಿಗೆ ಸೀಮಿತವಾಗಿರುತ್ತೆ. ಈ ರೀತಿಯಾಗಿರುತ್ತೆ. ನೋಡಿ ಚಿತ್ರದಲ್ಲಿ ಐತೆ ನೋಡು, ಈ ರೀತಿಯಾಗಿ ಇರಬೇಕು. ಗೊತ್ತಾಯ್ತು? ಈಗ ನೆಕ್ಸ್ಟ್ ಕೌಶಲ್ಯಕ್ಕೆ ಹೋಗೋಣ. ಚೆಂಡನ್ನ ಹಿಡಿಯುವ ರೀತಿ. ಚೆಂಡನ್ನ ಹಿಡಿಯುವ ರೀತಿ ಯಾವ ರೀತಿಯಾಗಿರ್ತಪ್ಪ? ಚೆಂಡನ್ನ ಎದೆಯ ಮುಂಭಾಗದಲ್ಲಿ ಎರಡು ಕೈಗಳಿಂದ ಹಿಡಿಬೇಕಾಗುತ್ತೆ. ಎರಡು ಕೈಗಳಿಂದ ಚೆಂಡನ್ನ ಹಿಡಿಬೇಕಾಗುತ್ತೆ ಅಲ್ವಾ? ಈ ಸಂದರ್ಭದಲ್ಲಿ ಕೈ ಬೆರಳುಗಳು ಸಾಧ್ಯವಾದಷ್ಟು ಸ್ವಲ್ಪ ಅಗಲ ಇರಬೇಕು. ಯಾಕಪ್ಪ ಅಗಲ ಯಾಕೆ ಇರ್ಬೇಕಪ್ಪ ಅಂತಂದ್ರೆ, ಚೆಂಡ್ ಅಂತಕ್ಕದ್ದು ಬಂದಾಗ ಆ ಫಿಂಗರ್ ಅಂತಕ್ಕದ್ದು ಟಚ್ ಆಗಿ ಹಿಡ್ಕೋಬೇಕಲ್ಲ, ಹಾಗಾಗಿ ಸ್ವಲ್ಪ ಬೆರಳುಗಳು ಅಗಲವಾಗಿ ಇರಬೇಕು. ಹೆಬ್ಬೆರೆಗಳು ಪರಸ್ಪರ ಅಭಿಮುಖವಾಗಿರ್ಬೇಕು. ಹೆಬ್ಬೆರೆಗಳು ಪರಸ್ಪರ ಅಭಿಮುಖ ಅಂದ್ರೆ ನೋಡಿ, ಈ ತರ ನೋಡಿ, ಪರಸ್ಪರ ಒಂದಕ್ಕೊಂದು ಅಭಿಮುಖವಾಗಿರುತ್ತೆ. ಸ್ವಲ್ಪ ಕೈ ಬೆರಳುಗಳು ಇಂತ ಇರ್ತವೆ, ಹೆಬ್ಬೆಟ್ಟುಗಳು ಏನಂತ ಒಂದಕ್ಕೊಂದು ಅಭಿಮುಖ ಅಂದ್ರೆ ಇದಕ್ಕೆ ಕಾಣ್ತಾ ಇರ್ಬೇಕು, ನೀವು ನಮ್ಮ ಅಭಿಮುಖವಾಗಿ ಇದ್ದೀವಿ ಅಲ್ವಾ? ಆ ರೀತಿಯಾಗಿ ಇರ್ಬೇಕು. ಕ್ಲಿಯರ್? ಚೆಂಡನ್ನು ಎದೆ ಮತ್ತು ಹೊಟ್ಟೆಯ ಮಧ್ಯಭಾಗ, ಎದೆ ಭಾಗ ಆಮೇಲೆ ಹೊಟ್ಟೆಯ ಮಧ್ಯಭಾಗದಲ್ಲಿ ಭದ್ರವಾಗಿ ಇಟ್ಕೋಬೇಕು, ಭದ್ರವಾಗಿ ಹಿಡಿದಿಟ್ಕೊಳ್ಬೇಕು. ಅರ್ಥ ಆಯ್ತು? ಅರ್ಥ ಆಯ್ತು ನಿಮಗೆ? ಆಮೇಲೆ ಪುಟಿಸುವುದು ಒಂದು ಪದ ಬಳಸಿದೆ, ಏನು ಡ್ರಿಬಲಿಂಗ್ ಅಂತ ಬಳಸಿ ಅಲ್ವಾ? ಇದು ಒಂದು ಸ್ಕಿಲ್, ಕೌಶಲ್ಯ. ನೋಡಲ್ಲ ಅಲ್ಲಿ ಡ್ರಿಬಲಿಂಗ್, ಅದರ ಅರ್ಥ ಏನು? ಕನ್ನಡ ಅರ್ಥ ಪುಟಿಸುವುದು, ಬಾಲನ್ನ ಪುಟಿಸುವುದು, ಬಾಲನ್ನ ಪುಟಿಸ್ತಾ ಹೋಗ್ತಕ್ಕಂಥದ್ದು ನಾವು ಡ್ರಿಬ್ಲಿಂಗ್ ಅಂತ. ಈ ಡ್ರಿಬ್ಲಿಂಗ್ ಅಲ್ಲಿ ಅವನ ನಿಲುವು ಯಾವ ರೀತಿಯಾಗಿರುತ್ತೆ ಅನ್ನೋದನ್ನ ಸ್ವಲ್ಪ ನಾನು ನೋಡ್ತಾ ಹೋಗ್ಬಿಡೋಣ. ಚೆಂಡನ್ನು ಪುಟಿಸುವ ನೈಪುಣ್ಯತೆಯಲ್ಲಿ ಡಯಾಗ್ನಲ್ ನಿಲುವಿನೊಂದಿಗೆ, ಇಲ್ಲಿ ಸಹ ಡಯಾಗ್ನಲ್ ನಿಲುವು ಬರುತ್ತೆ. ಮೊಣಕಾಲುಗಳನ್ನ ಸ್ವಲ್ಪ ಮಡಚಿ ಮುಂದಕ್ಕೆ ವೀಕ್ಷಿಸುತ್ತಾ ಚೆಂಡನ್ನ ಎರಡು ಕೈಗಳಿಂದ
ಬದಿಯಲ್ಲಿ ಹಿಡಿದಿರಬೇಕು. ಎರಡು ಕೈಗಳಿಂದ ಆ ಚೆಂಡನ್ನು ನಾವು ವ್ಯಕ್ತಿ ಹಿಡಿದುಕೊಂಡಿರ್ಬೇಕಾಗತ್ತೆ. ನಿರ್ವಹಣೆ ಯಾವ ರೀತಿ ಮಾಡ್ತಾರಪ್ಪ ಆ ವ್ಯಕ್ತಿ ನೋಡೋಣ. ಮೊಣಕೈಗಳನ್ನ ಸ್ವಲ್ಪ ಚಾಚಬೇಕು, ನೆಲಕ್ಕೆ ತಳ್ಳಬೇಕು. ಈ ಸಂದರ್ಭದಲ್ಲಿ ಮಣಿಕಟ್ಟು ಅಂದ್ರೆ ಈ ಭಾಗ ನಾವು ಮಣಿಕಟ್ಟು ಅಂತ ಕರಿತೀವಿ, ರಿಸ್ಕ್ ಅಂತ ಕರಿತೀವಿ. ಮಣಿಕಟ್ಟು ಮಡಚಿಕೊಳ್ಳುತ್ತದೆ ಮತ್ತು ಬೆರಳುಗಳು ಏನಾಗ್ತಾವಪ್ಪ ಅಂದ್ರೆ ಮಡಚಿಕೊಳ್ಳುತ್ತವೆ. ನೋಡಿ ಬಾಲ ಮುಡಿಸಿದಾಗ ಅದಕ್ಕೆ ಅದು ಬೆರಳುಗಳು ಬೆಂಡ್ ಆಗ್ತಾವಲ್ಲ, ಈ ಮುಸ್ಲಿ ಕೆಲಸ ಮಾಡಿದಾಗ ಬೆಂಡ್ ಆಗ್ತಾ ಹೋಗ್ತವೆ ಅಲ್ವಾ, ಆ ರೀತಿಯಾಗಿರುತ್ತೆ. ಹೀಗೆ ಮಾಡುವಾಗ ಚೆಂಡು ಮೊಣಕಾಲು ಮತ್ತು ಸೊಂಟದ ಮಧ್ಯದವರೆಗೆ ಬರುತ್ತೆ. ಸೊಂಟದ ಮಧ್ಯ ಭಾಗಕ್ಕಷ್ಟೇ ಬರ್ಬೇಕು ಅಲ್ವಾ, ಚೆಂಡು ಅತಿ ಪುಡಿಸಬಾರ್ದು ಅಲ್ವಾ. ಬೆರಳುಗಳು ಸಾಧ್ಯವಾದಷ್ಟು ಸ್ವಲ್ಪ ಚಾಚಿದ್ದರೆ ಚೆಂಡಿನ ಮೇಲೆ ಹೆಚ್ಚಿನ ನಿಯಂತ್ರಣ ಸಿಗುತ್ತೆ. ಬಾಲ್ ಎಕಡೆ ಹೋದ್ರು ಅದನ್ನ ತಕೊಂಡು ತಹಬದಿ ತರಬಹುದು. ನೀನು ಜೋರ ಪುಡಿಸಿದ್ರೆ ನಿನಗೆ ಕಂಟ್ರೋಲ್ ಸಿಗಲ್ಲ, ಅರ್ಥ ಆಯ್ತಾ. ಸೊಂಟದ ಮಾತ್ರಕ್ಕೆ ಅಷ್ಟೇ ಇರ್ಬೇಕು. ಈ ಪುಡಿಸ್ತಾ ಇದ್ರೆ ನೀನು ಹೆಂಗಾದ್ರೂ ತಗೋಬಹುದು ಬಾಲ್. ಆ ವ್ಯಕ್ತಿ ಎದುರೊಳಗೆ ಬಂದಿರ್ತಾನೆ, ಎದುರೊಳಗೆ ಸಿಗ್ದಂಗೆ ಏನ್ ಮಾಡೋದು, ಪುಡಿಸ್ತಾ ಅವನಿಗೆ ಸಿಗ್ದಂಗೆ ತಗೊಂಡು ಚೆಂಡನ್ನ ಪಾಸ್ ಮಾಡಿ ಡೋರ್ ಒಳಗೆ ಹಾಕ್ಲಿಕ್ಕೆ ಅನುಕೂಲ ಆಗುತ್ತೆ. ಸ್ವಲ್ಪ ಬೆರಳುಗಳು ಅಗಲವಾಗಿ ಇರ್ಬೇಕಾಗತ್ತೆ. ಕ್ಲಿಯರ್? ಈಗ ಪುಟಿಸುವ ಪ್ರಕಾರಗಳು, ಡ್ರಿಬ್ಲಿಂಗ್ ಅನ್ನೋದು ಗೊತ್ತಾಯ್ತು. ಆ ಡ್ರಿಬ್ಲಿಂಗ್ ನಲ್ಲಿ ಯಾವ ರೀತಿ ಪ್ರಕಾರಗಳನ್ನ ನೋಡ್ಬೋದು, ಪುಟಿಸುವ ಪ್ರಕಾರಗಳನ್ನ ನೋಡಬಹುದು ಅನ್ನೋದನ್ನ ನಾವು ನೋಡೋಣ. ಕೆಳಮಟ್ಟದಲ್ಲಿ ಚೆಂಡನ್ನ ಪುಟಿಸುವುದು. ಕೆಳಮಟ್ಟದಲ್ಲಿ ಸೊಂಟವನ್ನ ಪೂರ್ತಿ ಬಗ್ಸೋದು, ಸೊಂಟವನ್ನು ಬಗ್ಸಿ, ಮೈಯನ್ನ ಬಗ್ಸಿ, ಸೊಂಟವನ್ನ ಬಗ್ಸಿ ಪುಡಿಸೋದು. ಅದಕ್ಕೆ ಏನಪ್ಪ ನಾವೇನಂತ ಕರಿತೇವೆ ಅದಕ್ಕಂದ್ರೆ ಕೆಳಮಟ್ಟದಲ್ಲಿ. ಹೆಂಗಪ್ಪ ಕೆಳಮಟ್ಟದಲ್ಲಿ ನೀನು ಪುಡಿಸ್ತೀಯ ಅಂತಂದ್ರೆ ನೋಡಿ, ಚಿತ್ರದಲ್ಲಿ ತೋರಿಸಿದಾನೆ ಯಾವ ರೀತಿ ಇರುತ್ತೆ. ಕೆಳಮಟ್ಟದಲ್ಲಿ ಗುರುತಿಸೋಕೆ ಯಾವ ರೀತಿ ನೋಡಲಿ. ಆ ಬೆಂಡನ ಮೈಯನ್ನ ಬೆಂಡ್ ಮಾಡಿದರೆ ಮೊಣಕಾಲುಗಳು ಸಹ ಬೆಂಡ್ ಆಗಿದಾವೆ. ಆ ವ್ಯಕ್ತಿ ಏನ್ ಮಾಡ್ತಾನೆ, ಬಾಲನ್ನ ಪುಟಿಸ್ತಾನೆ ಅಲ್ವಾ. ಪುಡಿಸೋದನ್ನು ಗೊತ್ತಲ್ಲ, ಬಾಲನ್ನ ನೆಲಕ್ಕೆ ಸ್ಪರ್ಶ ಮಾಡೋದು. ಕ್ಲಿಯರ್? ಸ್ವಲ್ಪ ಹೆಚ್ಚು ಮೊಣಕಾಲುಗಳು ಸ್ವಲ್ಪ ಮಡಚಿದ್ರೆ ಇದು ಅನುಕೂಲ ಆಗುತ್ತೆ. ಇಲ್ಲ ನೆಟ್ಟ ನಿಂತ್ಕೊಂಡು ಮಾಡಕ್ ಹೋದ್ರೆ ಆಗಲ್ಲ. ಮೊಣಕಾಲುಗಳು ಸ್ವಲ್ಪ ಮಡಚಿರ್ಬೇಕಾಗತ್ತೆ. ನಂತರ ಎಡಗೈಯನ್ನ ಚೆಂಡಿನ ರಕ್ಷಣೆಗಾಗಿ ಹಿಡಿದುಕೊಳ್ಳುತ್ತೆ. ಚೆಂಡು ಯಾವ ಕಡೆ ಹೋಗದಂಗೆ ರಕ್ಷಣೆಗಾಗಿ ಎಡಗೈಯನ್ನ ನಾವು ಹಿಡಿದಿಟ್ಕೊಳ್ಬೇಕಾಗುತ್ತೆ. ಕ್ಲಿಯರ್? ಈಗ ಇದು ಏನಪ್ಪಾ ಅಂದ್ರೆ ಕೆಳಮಟ್ಟದಲ್ಲಿ ಚೆಂಡನ್ನ ಪುಡಿಸುವುದು ಅನ್ನೋದು ಗೊತ್ತಾಯ್ತು. ಹೀಗೆ ಎರಡನೇದು ಪುಡಿಸುವ ಪ್ರಕಾರಗಳು ಎರಡನೇದು ನೋಡೋಣ. ಎರಡನೇದು ಏನಪ್ಪಾ, ಎತ್ತರಕ್ಕೆ ಚೆಂಡನ್ನ ಪುಡಿಸುವುದು. ಇಲ್ಲೊಂದು ಪಾಯಿಂಟ್ ಬಂದು, ಎತ್ತರಕ್ಕೆ ಚೆಂಡನ್ನ ಪುಡಿಸುವುದು. ಹೈ ಆರ್ ಸ್ಪೀಡ್ ಡ್ರಿಬಲ್ ಹೈ ಅಂದ್ರೆ ಸ್ವಲ್ಪ ಎತ್ತರ ಅಂತ ಕರಿತೇವೆ. ಹೈ ಅಂದ್ರೆ ಏನು, ಸ್ವಲ್ಪ ಎತ್ತರ. ಇಲ್ಲಪ್ಪ, ಈ ಪ್ರಕಾರದ ಡ್ರಿಬಲ್ ಚೆಂಡು ಸೊಂಟದಿಂದ ಸ್ವಲ್ಪ ಮೇಲೆ ಬರುತ್ತೆ. ಅಲ್ಲಿ ಸೊಂಟದಿಂದ ಕೆಳಗೆ ಬಂತು, ಇಲ್ಲಿ ಸೊಂಟದಿಂದ ಸ್ವಲ್ಪ ಮೇಲೆ ಬರುತ್ತೆ. ಭುಜ ಭಾಗದ ತನಕ ಬರಬೇಕು ನೋಡು, ಭುಜದವರೆಗೂ ಬರುತ್ತೆ. ನಮ್ಮ ಭುಜ ಐತಲ್ಲಪ್ಪ, ಆ ಭುಜದವರೆಗೂ ಡ್ರಿಬಲ್ ಮಾಡ್ತಾನೆ ವ್ಯಕ್ತಿ. ಪುಡಿಸ್ತಾನೆ ಅಂತ ಚೆಂಡ ಪುಡಿಸ್ತಾನೆ. ಚಿತ್ರದಲ್ಲಿ ಚಿತ್ರ ತೋರಿಸ್ತಾನೆ ನಿಮಗೆ. ಮೊಣಕಾಲುಗಳು ಬಹುಮಟ್ಟಿಗೆ ನೇರವಾಗಿರ್ತವೆ. ಅಲ್ಲಿ ಮೊಣಕಾಲುಗಳು ಮಡಚಿದ್ವು, ಇಲ್ಲಿ ಮೊಣಕಾಲುಗಳು ಏನಾಗಿದ್ದಾವೆ, ಅರ್ಥ ವ್ಯತ್ಯಾಸ ತಿಳ್ಕೋಬೇಕು. ಅರ್ಥ ಆಯ್ತಾ? ಕೆಳಗೆ ಪುಡಿಸೋದು ಹೆಂಗಿರುತ್ತೆ, ಮೇಲ್ ಕೈ ಪುಡಿಸೋದು ಹೆಂಗಿರುತ್ತೆ ಅಂತ ಗೊತ್ತಲ್ಲ. ಅಲ್ಲಿ ಮೊಣಕಾಲುಗಳು ಮಡಚಿದ್ವು, ಇಲ್ಲಿ ಮೊಣಕಾಲುಗಳು ಏನಾಗಿದ್ದಾವೆ, ನೇರವಾಗಿದ್ದಾವೆ. ಇದರಿಂದ ಚೆಂಡನ್ನ ಪುಡಿಸಿದ್ದ ವೇಗವಾಗಿ ಅವನು ಮುಂದಕ್ಕೆ ಚಲಿಸಲಂತಕ್ಕಂಥ ಅನುಕೂಲ ಆಗುತ್ತೆ. ಐ ಆರ್ ಸ್ಪೀಡ್ ರಿವಲ್ ಇಂದ ಏನಾಗುತ್ತೆ ಅನುಕೂಲ, ಆ ವ್ಯಕ್ತಿಗೆ ಅಡ್ವಾಂಟೇಜ್ ಏನಾಗುತ್ತೆ, ಅನುಕೂಲ ಏನಾಗುತ್ತೆ ಅಂತ ನೀವು ಕೇಳಿದ್ರೆ, ಪುಡಿಸ್ತಾ ವೇಗವಾಗಿ ಮುಂದಕ್ಕೆ ಚಲಿಸಲಿಕ್ಕೆ ಅಲ್ಲಿ ಅಂಕಗಳನ್ನ ರಿಂಗ್ ಒಳಗೆ ಹಾಕಿ ತಗೊಳ್ಳಕ್ಕೆ ಅವನಿಗೆ, ಆ ವ್ಯಕ್ತಿಗೆ ಅನುಕೂಲ ಆಗುತ್ತೆ. ಕ್ಲಿಯರ್? ಈಗ ಚೆಸ್ ಪಾಸ್ ಕೊಡುವುದು ಅಂತ ಹೇಳಿದ್ರೆ, ಚೆಸ್ ಅಂದ್ರೆ ಹೇಳಿ ಇದೇ ತರ ಪಾಸ್ ಕೊಡ್ತಾರಲ್ಲ, ಪಾಸ್ ನನಗೆ ಕಳಿಸೋದು ಮತ್ತು ಪಡೆಯುವುದು ಯಾವ ರೀತಿಯಾಗಿರುತ್ತಪ್ಪ. ಇಲ್ಲಿ ಸ್ಟ್ಯಾನ್ಸ್ ನೋಡೋಣ. ಸ್ಟ್ಯಾನ್ಸ್ ಮೀನ್ಸ್ ನಿಲುವು. ಡಯಾಗ್ನಲ್ ನಿಲುವಿನಲ್ಲಿ ಚೆಂಡನ್ನ ಎದೆಯ ಎದುರು ಹಿಡಿದು ನಿಂತಿರ್ಬೇಕು. ಎದೆ ಭಾಗದಲ್ಲಿ ಹಿಡಿದು ಚೆಂಡನ್ನ ನಾವು ನಿಂತಿರ್ಬೇಕಾಗತ್ತೆ. ಬೆರಳುಗಳು ಸಾಧ್ಯವಾದಷ್ಟು ಏನಾಗಿರ್ಬೇಕು, ಅಗಲವಾಗಿರ್ಬೇಕಾಗತ್ತೆ. ಹೆಬ್ಬೆರಳು ಚೆಂಡಿನ ಹಿಂದಿರ್ಬೇಕು. ಹೆಬ್ಬೆರಳು ಚೆಂಡಿನ ಹಿಂದಿರುತ್ತೆ. ಮೊಣಕೈಗಳನ್ನ ಶರೀರಕ್ಕೆ ಪಕ್ಕದಲ್ಲಿ ಏನ್ ಮಾಡುತ್ತೆ, ಇಟ್ಕೊಂಡಿರಬೇಕಾಗುತ್ತೆ. ದೃಷ್ಟಿ ಅಂತಕ್ಕದ್ದು ಗುರಿಯ ಕಡೆಗೆ. ಗುರಿಯ ಕಡೆಗೆ ಅಂತಂದ್ರೆ ರಿಂಗ್ ಅಂತಕ್ಕದ್ದು ಏನಿರುತ್ತ, ನಾವು ಅಂಕ ಕಳಿಸ್ಲಿಕ್ಕೆ ರಿಂಗ್ ಇರುತ್ತಲ್ಲ, ಆ ರಿಂಗಿನ ಕಡೆ ದೃಷ್ಟಿ ಅಂತಕ್ಕದ್ದು ಇರ್ಬೇಕಾಗುತ್ತೆ. ಈಗ ನಿರ್ವಹಣೆ ನೋಡೋಣ.
ಈ ಎರಡು ಕೈಗಳನ್ನ ಮುಂದಕ್ಕೆ ಚಾಚುತ್ತಾ ಶರೀರದ ತೂಕವನ್ನ ಮುಂದಿನ ಕಾಲಿಗೆ ವರ್ಗಾಯಿಸಬೇಕು. ನಿಮ್ಮ ಶರೀರದ ತೂಕವನ್ನ ಮುಂದಿನ ಕಾಲಿಗೆ ವರ್ಗಾಯಿಸಬೇಕಾಗುತ್ತೆ. ಆಮೇಲೆ ನಿರ್ದಿಷ್ಟ ಗುರಿಯೆಡೆ, ನಿರ್ದಿಷ್ಟ ಗುರಿ ಅಂದ್ರೆ ಗೋಲಿನ ಕಡೆಗೆ ಅಂತ ಅರ್ಥ ಆಯ್ತಾ? ಆ ನಿರ್ದಿಷ್ಟ ಗುರಿ ಎಡೆಗೆ ಚೆಂಡನ್ನ ಏನ್ ಮಾಡ್ಬೇಕು ನಾವು? ಎಸೆಯಬೇಕು. ಥ್ರೋ ಅಂದ್ರೆ ಎಸೆ ಅಂತ, ಬಾಲನ್ನ ಎಸೆಯಬೇಕಾಗುತ್ತೆ ಅಲ್ವಾ? ಅಂತ್ಯಾನಗತ ಮನೆಯಲ್ಲಿ ಏನಪ್ಪಾ? ಚೆಂಡು ಚಲಿಸುವ ದಿಕ್ಕಿಗೆ ಬೆರಳುಗಳು ತೋರಿಸುತ್ತಿದ್ದು ಎರಡೂ ಹಸ್ತಗಳು ಹೊರಮುಖವಾಗಿರುತ್ತವೆ. ಎರಡು ಹಸ್ತಗಳು ಏನಾಗ್ತವೆ? ಕೊನೆಯಲ್ಲಿ ಶರೀರದ ಸಮತೋಲನ ಕಾಯ್ದುಕೊಳ್ಳಲು ಹಿಂದಿನ ಕಾಲನ್ನ ಒಂದು ಹೆಜ್ಜೆ ಮುಂದೆ ಇಡಬೇಕು. ಹಿಂದಿನ ಕಾಲನ್ನ ಒಂದು ಹೆಜ್ಜೆ ಮುಂದೆ ಇಡಬೇಕು ಅಲ್ವಾ? ಯಾಕಪ್ಪ ಅಂದ್ರೆ ಶರೀರದ ಭಾರ ಅಂತಕ್ಕದ್ದು ಎಡ ಕಾಲ ಮೇಲೆ ಸಮನಾಗಿ ಬೀಳ್ಬೇಕಾಗತ್ತೆ ಅಲ್ವಾ? ನೋಡಲಿ ಚಿತ್ರದಲ್ಲಿ ತೋರಿಸ್ತಾರೆ. ಚೆಸ್ಟ್ ಪಾಸ್ ಅಂದ್ರೆ ಏನು ಅಲ್ವಾ? ನೋಡಲಿ ಏನ್ ಮಾಡಿದಪ್ಪ? ಎದೆ ಎತ್ತರ ತಂದಿದೆ. ಎದೆ ಮೀನ್ಸ್ ಚೆಸ್ಟ್ ಅಲ್ವಾ? ಚೆಸ್ಟ್ ಈ ರೀತಿಯಾಗಿ ಬಾಲನ್ನ ಹಿಡಿದಿಟ್ಕೋಬೇಕು ಆಯ್ತಾ? ಅದನ್ನ ರಿಲೀಸ್ ಮಾಡೋದಂದ್ರೆ ಕಳಿಸೋದು. ರಿಂಗ್ ಒಳಗೆ ಕಳಿಸೋದು. ನೋಡಲಿ ಯಾವ ರೀತಿ ಥ್ರೋ ಮಾಡಿದ್ ನೋಡ ಇಮ್ಮ. ಆ ಭುಜದ ನೇರವಾಗಿ ಏನಾಗಿದೆ? ಥ್ರೋ ಅನ್ನ ಮಾಡಿದೆ, ರಿಲೀಸ್ ಮಾಡಿದೆ, ಬಾಲನ್ನ ಕಳಿಸ್ಕೊಟ್ಟಿದೆ. ಗೊತ್ತಾಯ್ತಾ? ಇದಕ್ಕೆ ನಾವು ಚೆಸ್ಟ್ ಪಾಸ್ ಏನಂತ ಕರಿತೇವೆ? ಈಗ ಚೆಂಡನ್ನ ಪಡೆಯುವುದು. ರಿಸೀವ್ ಮಾಡ್ಕೊಳ್ಳೋದು, ಚೆಂಡನ್ನ ಪಡ್ಕೊಳ್ಳೋದು ಹೇಗಿರುತ್ತೆ? ಚೆಂಡನ್ನ ಚೆಸ್ಟ್ ಪಾಸ್ ಮುಖಾಂತರ ಪಡೆಯುವಾಗ ಎರಡು ಕೈಗಳನ್ನ ಚಾಚಬೇಕು. ಎರಡು ಕೈಗಳನ್ನ ಚಾಚಿ ಚೆಂಡನ್ನ ಹಿಡಿದು ಎದೆಯ ಹತ್ತಿರಕ್ಕೆ ತರಬೇಕಾಗುತ್ತೆ. ಎದೆಯ ಹತ್ತಿರಕ್ಕೆ ತರಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ ಬೆರಳುಗಳು ಹೇಳಿದೆ ಸಾಧ್ಯವಷ್ಟು ಚಾಚಿರಬೇಕು ಅಂತ ಹೇಳಿದೆ ಅಲ್ವಾ? ಬೆರಳುಗಳು ಚಾಚಿರ್ತಾರೆ ಮತ್ತು ದೃಷ್ಟಿ ಯಾವ ಕಡೆ ಇರ್ಬೇಕಪ್ಪ? ಚೆಂಡಿನ ಮೇಲೆ ಇರಬೇಕು. ನಮ್ಮ ದೃಷ್ಟಿ ಯಾವ ಕಡೆ ಇರಬೇಕು? ಚೆಂಡಿನ ಮೇಲೆ ಇರಬೇಕು. ಈಗ ಸ್ಟೆಪ್ ಸ್ಟಾಪ್ ಅಂತ ಒಂದು ಪದ ಬಂತು. ಸ್ಟೆಪ್ ಸ್ಟಾಪ್ ನಲ್ಲಿ ನಿಲ್ಲಬಹುದು. ಏನಪ್ಪಾ ಹಾಗಾದ್ರೆ? ಚೆಂಡನ್ನ ಪುಟಿಸುತ್ತಾ ಅಂದ್ರೆ ಡ್ರಿಬಲ್ ಮಾಡ್ತಾ ಚೆಂಡನ್ನ ಸಾಗುವಾಗ ನಿಲ್ಲಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ. ಈ ಸಂದರ್ಭದಲ್ಲಿ ಯಾವುದಾದರೊಂದು ಕಾಲಿನಿಂದ ಹೆಜ್ಜೆ ಇಡುತ್ತಾ ಚೆಂಡನ್ನ ನಾವೇನ್ ಮಾಡಕ್ಕಾಗುತ್ತೆ? ಪಡೆಯಬೇಕಾಗುತ್ತದೆ. ಆ ಕಾಲನ್ನ ಪಿವೋಟ್ ಫುಟ್. ಪಿವೋಟ್ ಅಂದ್ರೆ ಒಂದು ಕಾಲಿನಿಂದ ಏನ್ ಮಾಡ್ತಾರೆ? ತಿರುಗ್ತಾರೆ ಅಲ್ವಾ? ಇದಕ್ಕೆ ಪಿವಟ್ ಫೂಟ್ ಅಂತ ಕರೀತಾರೆ. ಹೇಳ್ರಿ, ಏನಪ್ಪ ಪಿವಟ್ ಫೂಟ್ ಅಂತಂದ್ರೆ ನೀವು ಚೆಂಡನ್ನ ಪುಟಿಸುತ್ತಾ ಕ್ವಶನ್ ಮಾಡ್ಕೊಂಡು ಪಿವಟ್ ಫೂಟ್ ಅಂದ್ರೆ ಏನಪ್ಪಾ ಅಂದ್ರೆ ಚೆಂಡನ್ನ ಪುಟಿಸುತ್ತಾ ಸಾಗಬೇಕಾದರೆ ಯಾವುದಾದರೂ ಕಾಲಿನಿಂದ ಹೆಜ್ಜೆ ಇಡುತ್ತಾ ಚೆಂಡನ್ನ ನಾವು ಹಿಡಿಯಬೇಕಾಗುತ್ತೆ. ಒಂದು ಹೆಜ್ಜೆ ಅಷ್ಟೇ. ಒಂದು ಕಾಲು ಹಂಗ ಇರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ, ಇನ್ನೊಂದು ಕಾಲು ರೊಟೇಷನ್ ಆಗ್ತಾ ಇರುತ್ತೆ. ಇದಕ್ಕೆ ಪಿವೋಟ್ ಅಂತ ಕರೀತಾರೆ ಅಲ್ವಾ? ಅದು ಬರ್ಕಟ್. ಪಿವೋಟ್ ಅಂದ್ರೆ ಏನು? ಬರ್ಕಟ್. ಅರ್ಥ ಆಯ್ತಾ? ಎಲ್ಲ ರೆಡಿಮೇಡ್ ಅಂತ ತಲೆ ಕಡಿಸ್ಕೊಳಂಗಿಲ್ಲ. ಈಗ ಪಿವೋಟಿಂಗ್ ಅಂದ್ರೆ ಏನ್ ನೋಡ? ಏನೀಗ ಪಿವೋಟಿಂಗ್ ಏನಪ್ಪ? ಚೆಂಡನ್ನು ಹಿಡಿದು ನಿಂತಿರುವ ಸಂದರ್ಭದಲ್ಲಿ ಒಂದು ಕಾಲನ್ನು ನೆಲೆಗೊಳಿಸಿ. ನಾನು ಹೇಳಿದೆ ಒಂದು ಕಾಲು ಕಾನ್ಸ್ಟೆಂಟ್ ಅಂದ್ರೆ ಅಲ್ಲೇ ನಿಂತ್ಕೋಬೇಕು. ಅದನ್ನ ಯಾವ ರೀತಿ ಚಲಿಸಬಾರ್ದು. ಒಂದು ಕಾಲು ಯಾವ ಸ್ಥಿತಿಯಲ್ಲಿ ಇಟ್ಟಿರ್ತೀವಿ ಅದೇ ಸ್ಥಿತಿಯಲ್ಲಿ ಇರ್ಬೇಕು. ಅದಕ್ಕೆ ಇದನ್ನ ಕೊಡಬಾರ್ದು, ಚಲನೆ ಕೊಡಬಾರ್ದು. ಅರ್ಥಾಗತ್ತಾನೆ ಹೇಳೋದು? ಕಾನ್ಸ್ಟೆಂಟ್ ಅಂದ್ರೆ ಅಲ್ಲೇ ಇರೋದ ಕಾಲು. ನೋಡಿದೆ, ಚೆಂಡನ್ನು ಹಿಡಿದು ನಿಂತಿರುವ ಸಂದರ್ಭದಲ್ಲಿ ಒಂದು ಕಾಲನ್ನ ನೆಲೆಗೊಳಿಸ್ಬೇಕು. ಒಂದು ಕಾಲು ಅಲ್ಲೇ ಇದೆ, ನೆಲೆಗೊಳಿಸಿ ಬಿಜೆಗೆ ಇಟ್ಕೋಬೇಕಂತ ಅರ್ಥ ಭೂಮಿಗೆ. ಮತ್ತೊಂದು ಕಾಲನ್ನು ಯಾವ ದಿಕ್ಕಿಗೆ ಬೇಕಾದರೂ ಒಂದು ಕಾಲು ಅಷ್ಟೇ ಟರ್ನ್ ಆಗುತ್ತೆ, ಇನ್ನೊಂದು ಕಾಲು ಕಾನ್ಸ್ಟೆಂಟ್ ಆಗಿರುತ್ತೆ ಅಲ್ವಾ? ಯಾವುದೇ ದಿಕ್ಕಿಗೆ ಬೇಕಾದರೂ ಎಷ್ಟು ಬಾರಿ ಆದರೂ ಹೆಜ್ಜೆಯನ್ನ ಇಡಬಹುದು ಅಲ್ವಾ? ಯಾವ ದಿಕ್ಕಿಗಾಗಲಿ, ಎಡಕ್ಕಾದ್ರೂ ಇಡ್ಬೋದು, ಬಲಕ್ಕಾದ್ರೂ ಇಡ್ಬೋದು, ಯಾವ ದಿಕ್ಕಿಗಾಗಲಿ ರೊಟೇಷನ್ ಆಗ್ತಾನ. ರೊಟೇಷನ್ ಆಗಿ ಏನ್ ಮಾಡ್ತಾನಪ್ಪ? ಹೆಜ್ಜೆಯನ್ನ ಇಡಬಹುದು. ಇನ್ನೊಂದು ಕಾಲು ಮಾತ್ರ ಹಾಗೆ ಇರುತ್ತೆ, ಕಾನ್ಸ್ಟೆಂಟ್ ಇರುತ್ತೆ. ಒಂದು ಕಾಲು ಮಾತ್ರ ಕೆಲಸ ಮಾಡುತ್ತೆ, ಇನ್ನೊಂದು ಕಾಲು ನೆನ್ಪಿಟ್ಕೊಂಡ್ರಿ. ಒಂದು ಕಾಲು ಕಾನ್ಸ್ಟೆಂಟ್ ಆಗಿರುತ್ತೆ, ಯಾವ ಸ್ಥಿತಿಯಲ್ಲಿ ಇರುತ್ತೋ ಅದೇ ಸ್ಥಿತಿಯಲ್ಲಿ ಇರುತ್ತೆ ಒಂದು ಕಾಲು. ಇನ್ನೊಂದು ಕಾಲು ಮಾತ್ರ ಚಲನೆ ಆಗುತ್ತೆ.
ಇದಕ್ಕೆ ನಾವು ಪಿವೋಟಿಂಗ್ ಎಂತ ಕರಿತೇವೆ? ಗೊತ್ತಿಲ್ಲ ಕ್ವಶನ್ ಕೇಳಿ ಗೊತ್ತಾಗಲ್ಲ. ಪಿವೋಟಿಂಗ್ ಅಂದ್ರೆ ಏನಂತ ಬರ್ಕೊಂಡು ಇಲ್ಲಿ ಸಿಗುತ್ತೆ ಅಲ್ವಾ? ಈ ಸಂದರ್ಭದಲ್ಲಿ ಸ್ಥಿರವಾಗಿ ನೆಲೆಗೊಳಿಸಿರುವ ಪಾದದ ಮುಂಗಾಲಿನ ಮೇಲೆ ತಿರುಗಬೇಕು. ನಮ್ಮ ಪಾದ ಮುಂಗಾಲು ಅಂತ ಕರೀತೀರಪ್ಪ, ಆ ಮುಂಗಾಲಿನ ಮೇಲೆ ಏನಾಗುತ್ತೆ? ತಿರುಗಬೇಕಾಗುತ್ತೆ. ಆ ವ್ಯಕ್ತಿ ರೊಟೇಷನ್ ಆಗ್ಬೇಕಾಗುತ್ತೆ. ಯಾಕಂದ್ರೆ ಮುಂಗಾಲಿನ ಕಾಲಿನ ಮೇಲೆ ರೊಟೇಷನ್ ಆಗ್ಬೇಕಾಗುತ್ತೆ. ಕ್ಲಿಯರ್? ಈಗ ಶೂಟ್ ಮಾಡೋದು ಕೊನೆಯ ಅಂತ, ಕೊನೆಯ ಕೌಶಲ್ಯ ಅಲ್ವಾ? ಏನ್ ಹೇಳ್ರಿ? ಶೂಟ್ ಮಾಡೋದು. ಏನಪ್ಪ ಶೂಟ್ ಮಾಡುವುದು? ನಿಮ್ ಕೈಯಾಗೆ ಬಾಲ್ ಸಿಕ್ಕಿದೆ, ಎದುರಾಳಿದ ತಪ್ಸ್ಕೊಂಡು ಹೋಗಿ ರಿಂಗ್ ಐತೆ, ರಿಂಗಿನೊಳಗೆ ಬಲೆ ಐತಿ, ಆ ಬಲೆಯೊಳಗೆ ಬೀಳುವ ಹಾಗೆ ಬಾಲನ್ನ ಹಾಕುವುದಕ್ಕೆ ನಾವು ಶೂಟ್ ಮಾಡುವುದಂತ ಕೈ. ಒಳ್ಳೆ ಪದಾರ್ಥ. ನನ್ನ ಕೈಯಲ್ಲಿ ಸಿಕ್ಕಂತ ಚೆಂಡನ್ನ ನಾನು ಏನ್ ಮಾಡ್ತಾನಪ್ಪ ಅಂದ್ರೆ ನೇರವಾಗಿ ಆ ಗೋಲು ಐತಲ್ಲ, ಇದೈತಲ್ಲ, ರಿಂಗ್ ಐತಲ್ಲ, ರಿಂಗಿನ ಬಲೆ ಐತಲ್ಲ, ಆ ಬಲೆಯೊಳಗೆ ಹೋಗಿ ಹಾಕುವುದಕ್ಕೆ ನಾವು ಏನಂತೀವಿ? ಶೂಟ್ ಮಾಡುವುದು. ಶೂಟ್ ಮಾಡಿದಾಗ ನಿಮಗೆ ಅಂಕ ತಾನಾಗಿ ಬರ್ತದೆ, ಅಂಕಗಳು ಬರ್ತವೆ. ಶೂಟ್ ಅಂತ ಗೊತ್ತಾಯ್ತು? ಶೂಟ್ ಮಾಡೋದಲ್ಲ, ಕೈಯಲ್ಲಿ ಸಿಕ್ಕಂತಹ ಚೆಂಡನ್ನ ತೆಗೆದುಕೊಂಡು ಆ ರಿಂಗ್ ಅಂತ ರಿಂಗ್ ಇರುತ್ತೆ, ರಿಂಗಿನ ಕೆಳಗೆ ಬಲೆ ಇರುತ್ತೆ, ಆ ಬಲೆ ಒಳಗೆ ಬಾಲು ಬೀಳುವಂತೆ ಮಾಡುವುದಕ್ಕೆ ನಾವು ಶೂಟ್ ಮಾಡುವುದು. ಏನ್ ನೋಡೋಣ, ಆಮೇಲೆ ನೋಡೋಣ. ಅದಕ್ಕೆ ನಾವು ಏನಂತ ಕರಿತೇವೆ? ಶೂಟ್ ಮಾಡುವುದು. ಕ್ಲಿಯರ್? ಈ ಎರಡು ಕೈ ಸೆಟ್ ಶಾಟ್. ಈಗ ನಾವು ಏನ್ ಮಾಡೋದಪ್ಪ ಅಂತಂದ್ರೆ, ಈ ವ್ಯಕ್ತಿ ನಿಂತ್ಕೊಂಡಿರ್ತಾನೆ, ಹಿಂಗೆ ಕೈ ಬಾಲ್ ಸಿಕ್ಕಿರುತ್ತೆ, ಈ ಎರಡೂ ಕೈಯಿಂದಲೂ ಸಹ ನಾವು ಚೆಂಡನ್ನ ಗೋಲ್ನೊಳಗೆ, ಆ ರಿಂಗಿನೊಳಗೆ, ಬಲೆಯೊಳಗೆ ಹಾಕ್ಬೋದು. ಎರಡು ಕೈಯಿಂದ ಬಳಸ್ಬೋದು. ಒಂದು ಕೈಯನ್ನು ಸಹ ಬಳಸ್ಬೋದು, ಎರಡು ಕೈಯನ್ನು ಸಹ ಬಳಸ್ಬೋದು. ಎರಡು ಕೈಯನ್ನ ಬಳಸಿದಾಗ ಏನಾಗುತ್ತಪ್ಪ ಅಂತಂದ್ರೆ, ಆ ಕರೆಕ್ಟ್ ಆಗಿ ಹೋಗಿ ಆ ರಿಂಗಿನೊಳಗೆ ಇರತಕ್ಕಂಥ ಬಲೆ ಒಳಗೆ ಬಾಲ್ ಅಂತಕ್ಕಂಥ ಬೀಳುತ್ತೆ. ಹಾಗಾಗಿ ಈ ಎರಡು ಕೈಗಳನ್ನ ನಾವು ಉಪಯೋಗಿಸ್ತೀವಿ. ಶಾರ್ಟ್ ಅಂತ ಶೂಟ್ ಮಾಡ್ಬೋದು, ಶೂಟ್ ಮಾಡ್ತೀವಿ. ಶೂಟ್ ಮಾಡಿದಾಗ ಅಂಕಗಳು ಬರ್ತಾ ಹೋಗ್ತವೆ ಅಲ್ವಾ? ನೋಡಲಿ, ನಿಲುವು ಯಾವ ರೀತಿಯಾಗಿರುತ್ತೆ ನೋಡ್ತಾ ಹೋಗೋಣ. ನಿಲುವು ಕಾಲುಗಳನ್ನ ಭುಜದ ಅಂತರದಲ್ಲಿಟ್ಟು ನಿಲ್ಲುತ್ತಾ ಚೆಂಡನ್ನ ಎರಡೂ ಕೈಗಳಿಂದ ಎದೆಯ ಮುಂಭಾಗದಲ್ಲಿ ಇಡಬೇಕು. ಯಾವ ಭಾಗದಲ್ಲಿ? ಎದೆಯ ಮೊಣಕಾಲುಗಳು ಸ್ವಲ್ಪ ಏನಾಗಿರ್ಬೇಕು? ಮೊಣಕಾಲುಗಳು ಏನಾಗುತ್ತೆ? ಸ್ವಲ್ಪ ಬೇಕಾಗುತ್ತದೆ ಅಲ್ವಾ? ನಿರ್ವಹಣೆ ನೋಡೋಣ. ಏನಪ್ಪ? ಮೊಣಕಾಲುಗಳು, ಸೊಂಟ, ಭುಜಗಳು ಹಾಗೂ ಮೊಣಕೈಗಳನ್ನ ಸ್ವಲ್ಪ ಚಾಚ್ತಾ ಚೆಂಡನ್ನ ತಲೆಯ ಮೇಲ್ಭಾಗದಿಂದ ನಾವು ಬಿಡುಗಡೆಗೊಳಿಸ್ಬೇಕು. ರಿಲೀಸ್ ಮಾಡ್ಬೇಕು, ಆ ಬಾಲನ್ನ ಕಳಿಸ್ಬೇಕು, ಬಿಡುಗಡೆಗೊಳಿಸುವುದು. ಈ ಸಂದರ್ಭದಲ್ಲಿ ದೃಷ್ಟಿಯು ಯಾವ ಕಡೆ ಇರಬೇಕು? ಗೋಲಿನ ರಿಂಗಿನ ಕಡೆ ಇರಬೇಕು. ಚೆಂಡು ಬಿಡುಗಡೆಗೊಳ್ಳುವ ಸಂದರ್ಭದಲ್ಲಿ ಎರಡೂ ಕೈಗಳ ಮಣಿಕಟ್ಟು ಅಂತ ಕರಿತೀವಿ, ಮಣಿಕಟ್ಟು ಹಾಗೂ ಬೆರಳುಗಳು ಏನಾಗ್ತವೆ? ಮಡ್ಚ್ಕೊಳ್ತಾ ಹೋಗ್ತವೆ ಅಲ್ವಾ? ಈ ಚಿತ್ರದಲ್ಲಿ ತೋರಿಸ್ಬಿಡೋಣ. ನಮಗೆ ಚಿತ್ರದಲ್ಲಿ ತೋರಿಸಿದ್ರೆ ಮನವರಿಕೆ ಆಗತ್ತೆ ಅಲ್ವಾ? ನೋಡಲಿ, ಯಾವ ರೀತಿಯಾಗಿ ಆ ವ್ಯಕ್ತಿ ಏನ್ ಮಾಡಿದಾನಪ್ಪ ಅಂತಂದ್ರೆ, ಬಾಲನ್ನ ರಿಲೀಸ್ ಮಾಡಿದ್ದಾನೆ, ಕಳಿಸಿದ್ದಾನೆ ಅಲ್ವಾ? ಬಾಲನ್ನ ವ್ಯಕ್ತಿ ಏನ್ ಮಾಡಿದರೆ? ರಿಲೀಸ್ ಮಾಡಿದ್ದಾನೆ. ಎರಡು ಕೈ ಸೆಟ್ ಶಾಟ್ ಅಂತ ಕರೀತಾರೆ. ಎರಡು ಕೈ ಸೆಟ್ ಶಾಟ್. ಶಾಟ್ ಮೀನ್ಸ್ ಗೊತ್ತಲ್ಲ ನಿಮ್ಗೆ? ಆ ರಿಂಗ್ ಇರುತ್ತೆ, ರಿಂಗಿನೊಳ ಬಲೆ ಇರುತ್ತೆ, ಬಲೆ ಒಳಗೆ ಚೆಂಡನ್ನ ಹಾಕೋದು ಶಾಟ್ ಆಗ್ತದೆ. ಅಂತ್ಯಾನುಗತ. ಏನಪ್ಪ ಅಂತ್ಯಾನುಗತ? ಎರಡು ಕೈಗಳು ಗುರಿಯೊಳಗೆ ರಿಂಗಿನೊಳಗೆ ಚಾಚಿದವೆ, ತೋರು ಬೆರಳುಗಳ ಗುರಿಯನ್ನ ಸೂಚನೆ ಮಾಡ್ತಾ ಐತಿ. ಈ ಸಂದರ್ಭದಲ್ಲಿ ಎರಡು ಹಸ್ತಗಳದಲ್ಲ, ನಮ್ಮ ಎರಡು ಹಸ್ತಗಳು ಕೆಳಮುಖವಾಗಿರ್ತವೆ. ಹಸ್ತಗಳು ಏನಾಗ್ತವೆ? ಮತ್ತು ತೋಳುಗಳು ಕಿವಿಯ ಸಮೀಪ ಬಂದಿರ್ತವೆ. ನೋಡಿ ಚಿತ್ರದಲ್ಲಿ ತೋರಿಸ್ತಾರೆ. ತೋಳುಗಳು ಏನಾಗಿದ್ದಾವೆ? ಕಿವಿಯ ಸಮೀಪ ಬಂದಿದ್ದಾವೆ. ಈಗ ವಾಲಿಬಾಲ್ ಅಂದ್ರೆ ಏನು ಗೊತ್ತಾಯ್ತು ನಿಮಗೆ? ಮಾಹಿತಿ ಗೊತ್ತಾಯ್ತು, ಅದರ ಉದ್ದ, ಅಂಕ, ಅಗಲ ಎಷ್ಟಿರುತ್ತೆ ಅನ್ನೋದು ಗೊತ್ತಾಯ್ತು. ಅದಾಯ್ತಾ? ಅದರಲ್ಲಿ ಸ್ಕಿಲ್ಸ್, ಕೌಶಲ್ಯಗಳನ್ನ ನಾವು ಏನೇನು ಕಲಿಬಹುದು ಅನ್ನೋದನ್ನ ಈ ತರಗತಿಯಲ್ಲೆಲ್ಲ ತಿಳ್ಕೊಂಡ್ರಿ. ಇಲ್ಲಿಗೆ ನಾನು ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.